ದರ್ಶನ್ಗೆ ಜಾಮೀನು ಸಿಗುತ್ತಾ? ಸುಪ್ರೀಂ ರಿಲೀಫ್ ಕೊಡುತ್ತಾ? ಡೆವಿಲ್ ಆರೋಪಗಳೇನು? ಜೈಲಾಧಿಕಾರಿಗಳ ಉತ್ತರ ಏನು? ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಳೆ ದರ್ಶನ್ ಜಾಮೀನು ಭವಿಷ್ಯ ತೀರ್ಮಾನ ಆಗಲಿದೆ. ಈಗಾಗಲೇ ದರ್ಶನ್ ಜಾಮೀನು ಅರ್ಜಿಯನ್ನ ಹಾಕುವ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಜೈಲು ಸೇರಿ 8 ತಿಂಗಳಾಯಿತು, ಜಾಮೀನು ಕೊಡಿ ಅಂತ ದರ್ಶನ್ ಕೇಳಿದ್ರು. ಅಷ್ಟು ಮಾತ್ರ ಅಲ್ಲ, ನನಗೆ ಸಹ ಕೈದಿಗಳಿಂದ ತೊಂದರೆ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ಈ ಬಗ್ಗೆ ಸುಪ್ರೀಂಗೆ ವರದಿ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ದರ್ಶನ್ಗೆ ನಾಳೆ ಬಹಳ ಬಹಳ ಮಹತ್ವದ ದಿನ. ದರ್ಶನ್ ಜಾಮೀನಿಗೆ ನಿರ್ಣಾಯಕವಾದ ದಿನ. ದರ್ಶನ್ ಜಾಮೀನು ಅರ್ಜಿಯ ಸಂದರ್ಭದಲ್ಲಿ ಸಾಕ್ಷ್ಯಗಳ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ರು. ಯಾಕಂತ ಹೇಳಿದ್ರೆ 235ರಷ್ಟು ಸಾಕ್ಷಿಗಳಿದ್ದಾರೆ. ಈಗಾಗಲೇ 10 ರಿಂದ 15 ಸಾಕ್ಷಿಗಳ ವಿಚಾರಣೆ ಅಷ್ಟೇ ನಡೆದಿರೋದು. ಇಷ್ಟು ಟೈಮಲ್ಲಿ ಇಷ್ಟೇ ಆದರೆ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಎಷ್ಟು ವರ್ಷ ಬೇಕಾಗಬಹುದು ಈ ಒಂದು ವಿಚಾರಣೆಗೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಜಾಮೀನು ಅರ್ಜಿಯನ್ನ ಹಾಕುವ ಸಂದರ್ಭದಲ್ಲಿ. ಜೊತೆಗೆ ಸಹ ಕೈದಿಗಳ ತೊಂದರೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು. ಜೊತೆಗೆ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ ನನಗೆ ಅನ್ನೋದನ್ನ ಕೂಡ ಹೇಳಿದ್ರು. ಮನೆ ಊಟ ಸಿಗ್ತಾ ಇಲ್ಲ, ಜೊತೆಗೆ ನಾವು ನಮ್ಮ ಮನೆಯವರ ಜೊತೆಗೇನೆ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ, ಬ್ಯಾರಿಕೇಡ್ಗಳನ್ನ ಅಲ್ಲೇ ಹಾಕ್ತಾರೆ ಅನ್ನುವ ಉಲ್ಲೇಖವನ್ನ ಮಾಡಿದ್ದು. ಇಷ್ಟೆಲ್ಲ ಆದ್ರೆ ನಾವು ಹೇಗೆ ಬದುಕೋದು ಇಲ್ಲಿ, ನನಗೆ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ವರದಿಯನ್ನ ಕೊಡಿ ಅನ್ನೋದನ್ನ ಹೇಳಿತು. 1 ವಾರಗಳ ಕಾಲ ಅವಕಾಶವನ್ನ ನೀಡಿತು. 1 ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಕೊಡಬೇಕು ಜೈಲಾಧಿಕಾರಿಗಳು ಅನ್ನೋದನ್ನ ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಸುಪ್ರೀಂಗೆ ವರದಿಯನ್ನ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಏನಿದೆ ವಾಸ್ತವ ಅಂಶ ಏನು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಜೈಲಾಧಿಕಾರಿಗಳು ಸುಪ್ರೀಂಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ನಾಳೆ ದರ್ಶನ್ಗೆ ಮಹತ್ವದ ದಿನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಘಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದ್ರು ದರ್ಶನ್ ಪರ ವಕೀಲರು, ಯಾಕೆ ಜಾಮೀನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಕೊಡೋದಕ್ಕೆ ಕೂಡ ಸುಪ್ರೀಂ ಹೇಳಿತ್ತು. ಈಗಾಗಲೇ ಜೈಲಾಧಿಕಾರಿಗಳು ವರದಿಯನ್ನ ಸಲ್ಲಿಕೆ ಮಾಡಿದ್ದೇ ಆದ್ರೆ ಆ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಈಗ ಹೇಳಿದ್ದಾರೆ. ನಾಳೆ ಎಷ್ಟು ಇಂಪಾರ್ಟೆಂಟ್ ದರ್ಶನ್ ಪಾಲಿಗೆ? ನವಿತಾ ಜೈನ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ನಟ ದರ್ಶನ್ ಅವರ ಒಂದು ಅರ್ಜಿ ವಿಚಾರಣೆ ನಾಳೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ನಿರ್ಧಾರವಾಗಲಿರುವಂತದ್ದು. ನಾಳೆ ಒಂದು ನಟ ದರ್ಶನ್ಗೆ ಒಂದು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ, ಒಂದು ನಿರ್ಣಾಯಕ ದಿನ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಹಂತದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಆಯಿತು, ಆ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ನಂತರ ಕಳೆದ 8 ತಿಂಗಳಿಂದಲೂ ಸಹ ಸೆಂಟ್ರಲ್ ಜೈಲಲ್ಲಿರುವಂತಹ ದರ್ಶನ್ ಈಗ ಸಂಬಂಧಪಟ್ಟಂತಹ ಆರೋಪಗಳನ್ನ, ಗಂಭೀರವಾದಂತಹ ಆರೋಪಗಳನ್ನ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ನೋಟಿಸ್ ಮಾಡಿದಂತ ನಂತರ ಜೈಲಾಧಿಕಾರಿಗಳಾಗಿರಬಹುದು, ಮತ್ತೆ SPP ಆಗಿರಬಹುದು, ಮತ್ತೆ ಕೋರ್ಟ್ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮತ್ತೆ ಈ ಸುಪ್ರೀಂ ಕೋರ್ಟ್ಗೆ ಈಗ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಸೆಂಟ್ರಲ್ ಜೈಲಲ್ಲಿರುವಂತಹ ದರ್ಶನ್ ಕ್ವಾರಂಟೈನ್ ಸೆಲ್ ಅಲ್ಲಿ ಇರಿಸಲಾಗಿದೆ. ಇಲ್ಲಿ ಸಹಕೈದಿಗಳಿಂದ ಹಲ್ಲೆ, ನಿಂದನೆ ಆರೋಪವನ್ನು ಕೂಡ ಮಾಡಲಾಗಿತ್ತು. ಜೊತೆಯಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಲಾಗ್ತಾ ಇಲ್ಲ, ಮತ್ತೆ ಕುಟುಂಬಸ್ಥರ ಭೇಟಿಗೆ ಸರಿಯಾದ ರೀತಿಯಲ್ಲಿ ಅವಕಾಶಗಳನ್ನ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಅದರಲ್ಲಿ ಒಂದು ಜೈಲಲ್ಲಿ ವಿಚಾರವನ್ನ ಮಾಡಿದ್ರು. ಮತ್ತೆ ಕೋರ್ಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಟ್ರಯಲ್ ನಿಗದಿಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. 270ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದು ಇಲ್ಲಿ ಕೇವಲ 10 ಸಾಕ್ಷಿಗಳನ್ನ ಮಾತ್ರ ಅಲ್ಲಿ ಎವಿಡೆನ್ಸ್ ಅನ್ನ ಇನ್ನೂ ಕೂಡ ಟ್ರಯಲ್ ರೀತಿಯಲ್ಲಿ ಮಾಡಲಾಗಿರುವಂತದ್ದು. ಇನ್ನು ಇಷ್ಟು ಮಂದಿಯನ್ನ ಮಾಡಬೇಕಾದ್ರೆ ಇಷ್ಟು ದಿನಗಳಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅದನ್ನು ಮಾಡಿದ್ರು. ಆದ್ರೆ ಇಲ್ಲಿ ಸೆಂಟ್ರಲ್ ಜೈಲಲ್ಲಿ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಕ್ವಾರಂಟೈನ್ ಸೆಲ್ ಅಲ್ಲಿರುವಂತಹ ಸಿಸಿಟಿವಿ ಮತ್ತೆ ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತೆಗಳ ವಿಚಾರವಾಗಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ರಿಪೋರ್ಟ್. ಮತ್ತೆ ಜೈಲಿನ ಒಳಗಡೆ ಸಿಸಿಟಿವಿ ಆಗಿರ್ಬೋದು, ಅವರ ಮೂವ್ಮೆಂಟ್ ಆಗಿರ್ಬೋದು, ಮತ್ತೆ ಕಾರಿಡಾರಲ್ಲಿ ಓಡಾಡಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಎವಿಡೆನ್ಸ್ ಏನಿದೆ, ಮತ್ತೆ ಯಾರ್ಯಾರು ಭೇಟಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ, ಮತ್ತೆ ಅವರಿಗೆ ಕೊಡುವಂತಹ ಊಟ ಮತ್ತೆ ಕೈದಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಿಪೋರ್ಟ್ ಅನ್ನ ಈಗ ಆಲ್ರೆಡಿ ಪ್ರಿಸನ್ ಡಿಪಾರ್ಟ್ಮೆಂಟ್ ಅವರು SPP ಕೊಟ್ಟಿದ್ರು, ಅವರು ಕೂಡ ಅಲ್ಲಿ ಅಡ್ಮಿಟ್ ಅನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮೇಲೆ ಅಲಿಗೇಷನ್ ಅನ್ನ ಮಾಡಲಾಗಿದೆ. ಯಾಕಂದ್ರೆ ಇವರು ಆ ಕೈದಿಗಳೇನಿದ್ದಾರೆ 17 ಮಂದಿ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆರೋಪಿಗಳು ಪ್ರತಿಯೊಂದು ಅಪ್ಲಿಕೇಶನ್ ಅನ್ನ ಅಲ್ಲಿ ಹಾಕಲಾಗ್ತಾ ಇದೆ. ನಮಗೆ ಡಿಕ್ಲರೇಷನ್ ಅನ್ನ ಕೊಡಲಾಗ ಅಂದ್ರೆ ಅಪ್ಲಿಕೇಶನ್
ಅಪ್ಲಿಕೇಶನ್ಸ್ ಅಂತ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆಗ್ತಾ ಇದೆ. ಕ್ವಾರಂಟೈನ್ ಶಿಫ್ಟ್ ಆಗಿರ್ಬೋದು, ಮತ್ತೆ ಊಟದ ವಿಚಾರದಲ್ಲಿ ಅಪ್ಲಿಕೇಶನ್ಸ್ ಹಾಕುವಂತದ್ದಾಗಿರ್ಬೋದು, ಈ ರೀತಿ ಅಪ್ಲಿಕೇಶನ್ ಅನ್ನ ಒಬ್ಬೊಬ್ರು ಒಂದೊಂದು ಬಾರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಈ ಟ್ರಯಲ್ ನಡೆಸೋದಕ್ಕೆ ಸ್ವಲ್ಪ ಸಮಯ ಅಂದ್ರೆ ಆ ಒಂದು ತಡ ಆಗ್ತಾ ಇರುವಂತದ್ದು ಇದು ಸಮಸ್ಯೆ ಆಗ್ತಾ ಇದೆ. ಅದಲ್ಲದೆ ಇನ್ನೊಂದು 57 ಮತ್ತೆ 64ನೇ ಒಂದು ನ್ಯಾಯಾಧೀಶರಿದ್ದಾರೆ, ಅವರೊಬ್ಬರೇ ಇರೋದ್ರಿಂದ ಅವರೆರಡೂ ಕೂಡ ಕಡೆ ನೋಡ್ಬೇಕಾಗುತ್ತೆ. ಅದಲ್ಲದೆ ರೇಣುಕಾಸ್ವಾಮಿಯ ಕೊಲೆ ಕೇಸಲ್ಲೇ ಈ ವಾರಕ್ಕೆ 2 ಬಾರಿ ಟ್ರಯಲ್ ಮಾಡಲಾಗ್ತಾ ಇದೆ. ಬೇರೆ ಪ್ರಕರಣಗಳಲ್ಲಿ ವಾರಕ್ಕೊಮ್ಮೆ ಆದ್ರೆ ಇವ್ರದ್ದು 2 ಬಾರಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕೋರ್ಟ್ ವಿಚಾರದಲ್ಲಿ SPP ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ನಟ ದರ್ಶನ್ ಮಾಡಿರುವಂತಹ ಆರೋಪಗಳಿತ್ತು, ಅವನ್ನ ಗಂಭೀರತೆಯನ್ನ ಪಡ್ಕೊಂಡಿದೆ. ಮತ್ತೆ ಆ ಸಂಬಂಧಪಟ್ಟಂತೆ SPP ಅವರು ಸರ್ಕಾರದ ಮಟ್ಟದಲ್ಲಿ ಈಗ ರಿಪೋರ್ಟ್ಸ್ ಎಲ್ಲವೂ ಕೂಡ ನಾಳೆ ಕೊಟ್ಟಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೆಕೆಂಡ್ ಬೆಂಚ್ ಅಲ್ಲಿ ಏನಿದೆ, ನಾಳೆ ಒಂದು ಅವರ ದರ್ಶನ್ ಪರ ವಕೀಲರು ಮುಕುಲ್ ರೋಹ್ಟಗಿ ಅವರು ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ರಿಪೋರ್ಟ್ಸ್ ಅನ್ನ ನಾಳೆ ದಿನ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ತಾರೆ, ಮತ್ತೆ ದರ್ಶನ್ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇವರು ಕೊಟ್ಟಿರುವಂತಹ ರಿಪೋರ್ಟ್ಸ್ ಆಧಾರಿತವಾಗಿ ಏನೆಲ್ಲ ನಾಳೆ ತೀರ್ಮಾನ ಆಗುತ್ತೆ, ಮತ್ತೆ ನಾಳೆ ದರ್ಶನ್ಗೆ ಯಾವ ರೀತಿ ನಿರ್ಣಾಯಕ ದಿನವಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುವಂತದ್ದು. ಅದರಲ್ಲಿ ಇವ್ರು ಮಾಡಿರುವಂತಹ ಅಲಿಗೇಷನ್ಸ್ಗೆ ಇವ್ರು ಕೊಟ್ಟಂತ ರಿಪೋರ್ಟ್ ಯಾವ ರೀತಿ ಅದಕ್ಕೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ನಟ ದರ್ಶನ್ ಅವರ ವಿಚಾರಣೆ ಬಹುತೇಕವಾಗಿ ನಾಳೆ 11ರಿಂದ 11:30 ವೇಳೆಗೆ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವರ ರಿಪೋರ್ಟ್ಸ್ ಅನ್ನ ಕೋರ್ಟ್ ನಾಳೆ ಯಾವ ರೀತಿ ಪರಿಗಣಿಸುತ್ತೆ, ಅದರ ರಿಪೋರ್ಟ್ಸ್ ನ ಮೇಲೆ ಇವರು ದರ್ಶನ್ ಪರ ವಕೀಲರು ಕೂಡ ಅಲ್ಲಿ ಯಾವ ರೀತಿ ವಾದವನ್ನ ಮಾಡ್ತಾರೆ, ಮತ್ತೆ ಈಗ ಸರ್ಕಾರದ ವತಿಯಿಂದಲೂ ಕೂಡ ನಾಳೆ ಅವರ ಪ್ರತಿವಾದ ಹೇಗಿರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಂದು ವೇಳೆ ನಾಳೆ ಏನಾದ್ರು ನಾಳೆನೇ ಆದೇಶ ಮಾಡ್ತಾರಾ ಅಥವಾ ರಿಪೋರ್ಟ್ಸ್ ಅನ್ನ ಕನ್ಸಿಡರ್ ಮಾಡಿ ವಾದ ಪ್ರತಿವಾದಕ್ಕೆ ಅವಕಾಶವನ್ನ ಕೊಟ್ಟು ಮತ್ತೊಂದಿನ ವಿಚಾರಣೆಯನ್ನ ನಿಗದಿಯನ್ನ ಮಾಡಿಕೊಂಡು ಆದೇಶಕ್ಕೆ ಕಾಯ್ದಿರಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆ ದರ್ಶನ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ಸ್ ಎಲ್ಲವೂ ಕೂಡ ಸಬ್ಮಿಟ್ ಆಗಿದೆ. ನಾಳೆ ವಿಚಾರಣೆಗೂ ಕೂಡ ನಿಗದಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪೀಠದರ ಮುಂದೆ ಅರ್ಜಿ ವಿಚಾರಣೆ ಹೇಗೆ ಎಲ್ಲ ನಡೆಯುತ್ತೆ, ಮತ್ತೆ ಏನಾಗ್ಲಿದೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ್ಟ ಡೀಟೇಲ್ಸ್ಗೆ.